ಸೌಂದರ್ಯ ಸಮರ ಸೋತವನೇ ಅಮರ. ಮೊನಾಲಿಸಾ ಕಣ್ಣಲ್ಲಿ ಮುಳುಗಿದ ಮಹಾಕುಂಭಮೇಳ. ಬ್ಯೂಟಿ ಎಂಥ ಬ್ಯೂಟಿಯು ಮನಸ್ಸು ಆಯ್ತು ಲೂಟಿಯು. ಮೀಡಿಯಾ ಕಣ್ಣಿಗೆ ಕಂಡಿದ್ದು ನೀಲಿ ಕಣ್ಣು ಮಾತ್ರ. ಮಾಧ್ಯಮಗಳ ರಣ ಹಸಿವಿಗೆಂತಹ ಆಹಾರ ಬೇಕು ಗೊತ್ತಾ? ಬರೋಬ್ಬರಿ 144 ವರ್ಷಗಳಿಗೊಮ್ಮೆ ಬರುವಂತಹ ಮಹಾಕುಂಭಮೇಳ ಇದು. ಒಬ್ಬರ ಜೀವನದಲ್ಲಿ ಒಮ್ಮೆ ಸಿಕ್ಕರೆ ಅದೇ ಅದೃಷ್ಟ. ಅಂಥದ್ರಲ್ಲಿ ಮೀಡಿಯಾ ಹಾಗೂ ಸೋಷಿಯಲ್ ಮೀಡಿಯಾಗಳೆಲ್ಲ ಸೇರ್ಕೊಂಡು ಕುಂಭಮೇಳದಲ್ಲಿ ರುದ್ರಾಕ್ಷಿ ಮಾಲೆ ಮಾರ್ತಿದ್ದಂತಹ ಹುಡುಗಿಯೊಬ್ಬಳನ್ನೇ ಹೈಲೈಟ್ ಮಾಡಿ ಮೆರೆಸಿದ್ದು ನಿಜಕ್ಕೂ ಶತಮಾನದ ದುರಂತ. ಇಡೀ ಜಗತ್ತಿನ ನೂರಾರು ದೇಶಗಳ ಜನ ಬಂದು ಭಕ್ತಿಯಿಂದ ಕುಂಭಮೇಳದಲ್ಲಿ ಸ್ನಾನ ಮಾಡ್ತಾ ಇದ್ರೆ ನಮ್ಮ ಮಾಧ್ಯಮಗಳ ಕ್ಯಾಮೆರಾಗಳು ನೀಲಿ ಕಣ್ಣಿನ ಹುಡುಗಿಯ ಹಿಂದೆ ಓಡಾಡ್ತಾ ಇದ್ವು. ಈ ಬಾರಿಯ ಕುಂಭಮೇಳದ ಹೈಲೈಟೇ ಆ ಹುಡುಗಿ ಅನ್ನುವಷ್ಟರ ಮಟ್ಟಿಗೆ ಪ್ರಚಾರ ನೀಡಲಾಯಿತು. ಆದ್ಯತೆ ಯಾವುದು, ಸಾಧ್ಯತೆ ಯಾವುದು ಅನ್ನೋದು ಇವತ್ತಿನ ಮೀಡಿಯಾಗಳಿಗೆ ಮುಖ್ಯವೇ ಅಲ್ಲ. ಅದರಲ್ಲೂ ದೇಶದ ಬಹುತೇಕ ಯೂಟ್ಯೂಬ್ ವಾಹಿನಿಗಳೆಲ್ಲ ಈ ಹುಡುಗಿಗೆ ಕೊಟ್ಟ ಪ್ರಚಾರವನ್ನ ಕುಂಭಮೇಳಕ್ಕೆ ಕೊಡಲಿಲ್ಲ ಬಿಡಿ. ಕುಂಭಮೇಳ ಈ ಮೀಡಿಯಾಗಳು ಇಲ್ದಿರುವಂತಹ ಕಾಲದಲ್ಲಿಯೂ ಹೀಗೆ ಲಕ್ಷ ಕೋಟಿ ಜನರಿಗೆ ಸಾಕ್ಷಿಯಾಗ್ತಾ ಇತ್ತು. ಇಲ್ಲಿ ಬಯಲಾಗಿದ್ದು ಮಾಧ್ಯಮಗಳ, ಅದರಲ್ಲೂ ಡಿಜಿಟಲ್ ಮಾಧ್ಯಮಗಳ ಬಣ್ಣ ಮಾತ್ರ. ಇಡೀ ಜಗತ್ತಿನ ಅತಿ ದೊಡ್ಡ ಧಾರ್ಮಿಕ ಕಾರ್ಯಕ್ರಮ ಅಂದ್ರೆ ಅದು ನಮ್ಮ ಕುಂಭಮೇಳ. ಈ ಸಲವಂತೂ 50 ಕೋಟಿ ಜನ ಇದರಲ್ಲಿ ಭಾಗವಹಿಸುತ್ತಿದ್ದಾರೆ ಅಂತ ಅಂದಾಜು ಮಾಡಲಾಗಿದೆ. ಇದರ ಹಿನ್ನೆಲೆ, ವೈಶಿಷ್ಟ್ಯತೆ, ಆಚರಣೆಗಳ ಬಗ್ಗೆ ಪ್ರಚಾರ ಮಾಡೋದನ್ನ ಬಿಟ್ಟು ಒಂದು ಹುಡುಗಿಗೆ ಇಷ್ಟೊಂದು ಪ್ರಚಾರ ನೀಡೋದು ಯಾವ ಜವಾಬ್ದಾರಿಯೋ ಗೊತ್ತಿಲ್ಲ. ಇಷ್ಟಾಗಿ ಆ ಹುಡುಗಿಗಾದ್ರೂ ಇದರಿಂದ ಪ್ರಯೋಜನ ಆಗ್ತಿದೆಯಾ ಅಂದ್ರೆ ಅದೂ ಇಲ್ಲ. ಮೇಲಾಗಿ ಆಕೆಗೂ ಮಾನಸಿಕ ಹಿಂಸೆ ಕೊಟ್ಟು, ಇನ್ನಿಲ್ಲದ ತೊಂದರೆ ಕೊಟ್ಟು ಆಕೆಯ ಕೆಲಸವನ್ನೂ ಹಾಳು ಮಾಡಿದ್ದು ಬಿಟ್ರೆ ಬೇರೆ ಸಾಧನೆ ಏನೂ ಆಗಿಲ್ಲ. ಕೊನೆಗೆ ಆ ಹುಡುಗಿ ಕ್ಯಾಮೆರಾ ಕಣ್ಣುಗಳಿಂದ ತಪ್ಪಿಸಿಕೊಂಡು ಓಡಾಡುವಂತಹ ಪರಿಸ್ಥಿತಿ ತಂದಿಟ್ಟ ಮಾಧ್ಯಮಗಳಿಗೆ ಯಾವತ್ತೂ ಇನ್ನೊಬ್ಬರ ಬದುಕು ಮುಖ್ಯವಾಗೋದೇ ಇಲ್ಲ. ಇಂತಹ ಹಪಾಹಪಿಗೆ ಬಿದ್ದೇ ತಾನೇ ಬ್ರಿಟನ್ ಯುವರಾಜನ ಪತ್ನಿ ಡಯಾನಾಳನ್ನ ಈ ಮೀಡಿಯಾಗಳು ಸಾಯಿಸಿದ್ದು. ಒಟ್ನಲ್ಲಿ ನಮಗೆ ಬಿಸಿ ಬಿಸಿ ಸುದ್ದಿ ಬೇಕು ಅಷ್ಟೇ, ಬೇರೆ ಏನಾದ್ರೂ ಹಾಳಾಗಿ ಹೋಗ್ಲಿ ಅನ್ನೋ ಮಾಧ್ಯಮಗಳ ಮನಸ್ಥಿತಿ ನಿಜಕ್ಕೂ ಈಗಂತೂ ತೀರಾ ಅಪಾಯಕಾರಿ ಹಂತಕ್ಕೆ ತಲುಪಿದೆ. ಕೊನೆಗೂ ಮತ್ತೆ ಈ ಮಾಧ್ಯಮಗಳು ಕುಂಭಮೇಳದ ಕಡೆಗೆ ಕಣ್ಣು ಹಾಯಿಸೋದಕ್ಕೆ ಅಲ್ಲೊಂದು ದುರಂತವೇ ನಡೀಬೇಕಾಯ್ತು. ಕಾಲ್ತುಳಿತಕ್ಕೆ ಸಿಕ್ಕಿ ನೂರಾರು ಜನ ಗಾಯಗೊಂಡು 10 ಜನ ಸತ್ತಾಗ ಮಾತ್ರ ಮಾಧ್ಯಮಗಳ ರಣ ಹಸಿವು ನೀಗುತ್ತೆ. ಇಷ್ಟು ದಿನ ಅಲ್ಲಿ ನಡೀತಾ ಇದ್ದಂತಹ ಧಾರ್ಮಿಕ ಆಚರಣೆಗಳ ಬಗ್ಗೆ ಆಸಕ್ತಿ ಇಲ್ಲದ ಮಾಧ್ಯಮಗಳು ಈಗ ದುರಂತ ನಡೆದಿದ್ದೇ ತಡ ಅದನ್ನ ಎಷ್ಟು ವೈಭವೀಕರಿಸಿ ಜನರನ್ನ ಹೆದರಿಸಬೇಕು ಎನ್ನುವಂತಹ ಲೆಕ್ಕಾಚಾರಕ್ಕಿಳಿದಿದೆ. ಇನ್ನೇನು ನೀಲಿಗಣ್ಣಿನ ಮೊನಾಲಿಸಾ ಕೂಡ ಇವರಿಗೆ ಬೋರ್ ಆಗ್ತಾಳೆ. ಇವರು ಮತ್ತೊಂದು ಸೆನ್ಸೇಷನಲ್ ಸುದ್ದಿ ಹುಡುಕ್ತಾ ಹೊರಡ್ತಾರೆ. ಮಾಧ್ಯಮಗಳ ಅಬ್ಬರದ ಪ್ರಚಾರಕ್ಕೆ ಸಿಕ್ಕಿ ಬದಲಾವಣೆಗೊಂಡ ಬದುಕು ಹಾಗೂ ವಾಸ್ತವ ಬದುಕಿನ ನಡುವೆ ಆ ಹುಡುಗಿ ಒದ್ದಾಡ್ತಾ ಜೀವನ ಹಾಳು ಮಾಡಿಕೊಂಡ್ರೆ ನಾಳೆ ಮಾಧ್ಯಮಕ್ಕೆ ಅದೂ ಒಂದು ಸುದ್ದಿಗೆ ಹೊರತು ಅಲ್ಲಿ ಜವಾಬ್ದಾರಿ ಅಥವಾ ಪಾಪ ಪ್ರಜ್ಞೆಯ ಲವಲೇಶವೂ ಇರುವುದಿಲ್ಲ.